ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮಿರಕಲ್ ಕಾರ್ಡ್ ಟ್ಯಾರೋ. ನಾನು ನಿಮ್ಮ ಟ್ಯಾರೋ ಗೈಡ್ ಮಧು. ಇವತ್ತು ಮತ್ತೊಂದು ರೀಡಿಂಗ್ ಜೊತೆ ಬಂದಿದ್ದೀನಿ. ಇವತ್ತಿನ ಟಾಪಿಕ್ ಏನಂದರೆ ಥರ್ಡ್ ಪಾರ್ಟಿ ವರ್ಸಸ್ ಯು. ಓಕೆ, ಸೊ ಇವತ್ತಿನ ಟಾಪಿಕ್ ಇದು ಕೂಡ ಮೋಸ್ಟ್ ರಿಕ್ವೆಸ್ಟೆಡ್ ಟಾಪಿಕ್ ಆಗಿರುತ್ತೆ, ಥರ್ಡ್ ಪಾರ್ಟಿ ವರ್ಸಸ್ ಯು. ಆ್ಯಂಡ್ ಈ ರೀಡಿಂಗಲ್ಲಿ ನಿಮ್ಮ ಒಂದು ಪರ್ಸನ್, ಇದೊಂದು ರೊಮ್ಯಾಂಟಿಕ್ ರೀಡಿಂಗ್ ಆಗಿರುತ್ತೆ ಅಥವಾ ರಿಲೇಷನ್ಶಿಪ್ ರೀಡಿಂಗ್ ಅಂತ ಹೇಳ್ಬೋದು. ಈ ರೀಡಿಂಗಲ್ಲಿ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ನಿಮ್ಮ ಪರ್ಸನ್ ಬಗ್ಗೆ ಕೇಳ್ತಾ ಇದ್ದೀರಾ, ಅವರ ಒಂದು ಕರೆಂಟ್ ಥಾಟ್ಸ್ ಆ್ಯಂಡ್ ಇಂಟೆನ್ಷನ್ಸ್ ನಿಮ್ಮ ಬಗ್ಗೆ ಮತ್ತು ಥರ್ಡ್ ಪಾರ್ಟಿ ಬಗ್ಗೆ ಏನಿದೆ ಅಂತ ನೋಡೋಣ. ಆ್ಯಂಡ್ ಬಿಫೋರ್ ಬಿಗಿನಿಂಗ್ ದ ರೀಡಿಂಗ್, ಇದು ಜನರಲ್ ರೀಡಿಂಗ್ಸ್ ಆಗಿರುತ್ತೆ. ಸೊ ರೆಸನೇಟ್ ಮಾಡಿದ್ರೆ ರೀಡಿಂಗಲ್ಲಿ ಬರೋಂಥ ಮೆಸೇಜಸ್ನ ತಗೊಳ್ಳಿ, ಇಲ್ಲಾಂದರೆ ಜಸ್ಟ್ ಲೆಟ್ ಇಟ್ ಗೋ. ಆ್ಯಂಡ್ ಬೇರೆ ರೀಡಿಂಗ್ಸ್ನ ನೋಡಿ ಈ ಚಾನಲಲ್ಲಿ, ಅಥವಾ ಬೇರೆ ಟ್ಯಾರೋ ರೀಡರ್ಸಿನ ರೀಡಿಂಗ್ ಕೂಡ ನೀವು ನೋಡ್ಬೋದು ವ್ಯೂವರ್ಸ್. ಆಲ್ಸೋ ನಿಮ್ಗೆ ಏನಾದ್ರೂ ಪರ್ಸ್ನಲ್ ರೀಡಿಂಗ್ ಬೇಕಿತ್ತು ಅಂದರೆ, ನಿಮ್ಮ ಸಿಚುವೇಶನ್ ಸ್ಪೆಸಿಫಿಕ್ ರೀಡಿಂಗ್ ಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗಿ ನಿಮಗೆ ಯಾವುದಾದ್ರೂ ರೀಡಿಂಗ್ ಸೂಟಬಲ್ ಆಗಿದ್ದರೆ ಆ ರೀಡಿಂಗ್ನ ನೀವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ ಸ್ಟಾರ್ಟ್ ವಿತ್ ಯುವರ್ ರೀಡಿಂಗ್. ಓಕೆ, ಆ್ಯಂಡ್ ದಿಸ್ ಅ ಪಿಕ್ ಕಾರ್ಡ್ ರೀಡಿಂಗ್. ಎಸ್, ಐ ಫರ್ಗಾಟ್ ಟು ಟೆಲ್ ಅಬೌಟ್ ದ ಆಪ್ಷನ್ಸ್. ಇದೊಂದು ಪಿಕ್ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಇಲ್ಲಿ 2 ಪೈಲ್ಸ್ ಇದೆ. ಇದು ಪೈಲ್ 1, ಇದು ಪೈಲ್ 2. ಓಕೆ, ಪೈಲ್ 1 ಇದು ವೈಟ್ ಬ್ರೇಸ್ಲೆಟ್, ಪೈಲ್ 1 ಆ್ಯಂಡ್ ಪೈಲ್ 2. ಓಕೆ, ಸೊ ಬೇಕಂದರೆ ರೀಡಿಂಗ್ನ ಇಲ್ಲೇ ಪಾಸ್ ಮಾಡಿ ಆ್ಯಂಡ್ ಮೆಡಿಟೇಟ್ ಮಾಡಿ. ನಿಮ್ಗೆ ಯಾವ ಫೈಲ್ ಕಾಲಿಂಗ್ ಆಗಿದೆ ಆ ಫೈಲ್ನ ಚೂಸ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗ್ಬೋದು, ಟೈಮ್ ಸ್ಟ್ಯಾಂಪ್ಸ್ ಕೊಟ್ಟಿದ್ದೀನಿ ನಾನು. ಅಲ್ಲಿ ಟೈಮ್ ಸ್ಟ್ಯಾಂಪ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಡೈರೆಕ್ಟಾಗಿ ನಿಮ್ಮ ರೀಡಿಂಗ್ನ ಜಂಪ್ ಮಾಡಿಬಿಟ್ಟು ನೀವು ರೀಡಿಂಗಿನ ಟೈಮ್ ಸ್ಟ್ಯಾಂಪಿಗೆ ಜಂಪ್ ಮಾಡಿ ನೀವು ರೀಡಿಂಗ್ ನೋಡ್ಬೋದು. ಸೊ ಲೆಟ್ಸ್ ಬಿಗಿನ್. ಥರ್ಡ್ ಪಾರ್ಟಿ ವರ್ಸಸ್ ನೀವು ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ, ಆ ಪರ್ಸನ್ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಥ್ಯಾಂಕ್ ದ ಯೂನಿವರ್ಸ್, ರೆಸ್ಟ್ ಇನ್ ಯೋರ್ ಬಾಡಿ ಆ್ಯಂಡ್ ರಿಸೀವ್ ದಿಸ್ ಮೆಸೇಜಸ್. ಓಕೆ ವ್ಯೂವರ್ಸ್, ಸೊ ಫೈಲ್ 1 ಯಾರು ಚೂಸ್ ಮಾಡಿದ್ದೀರಾ, ನಿಮ್ಮ ಒಂದು ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಥಿಂಗ್ ಈಸ್ ಥರ್ಡ್ ಪಾರ್ಟಿ ವರ್ಸಸ್ ಯು. ಓಕೆ, ಈ ಸ್ಪ್ರೆಡ್ ನಾನು ಓಪನ್ ಮಾಡಿದ್ದೀನಿ ಅಥವಾ ಏನು ಟ್ಯಾರೋ ಕಾರ್ಡ್ ಶಫಲ್ ಮಾಡಿ ತೆಗೆದಿದ್ದೀನಿ, ಇಟ್ ಈಸ್ ಅಬೌಟ್ ಯು. ಸೊ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಅವರು ನಿಮ್ಮ ಬಗ್ಗೆ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಅಥವಾ ಅವರ ಫೀಲಿಂಗ್ಸ್, ಥಾಟ್ಸ್ ಆ್ಯಂಡ್ ಇಂಟೆನ್ಷನ್ಸ್ ಏನಿದೆ ಅಂತ ನೋಡೋಣ. ಸೊ ಫಸ್ಟ್ ಅವರ ಫೀಲಿಂಗ್ಸ್ ಅಂತ ನೋಡಬೇಕಂದ್ರೆ, ಕ್ಲಿಯರ್ಲಿ ವಿ ಹ್ಯಾವ್ ಗಾಟ್ ಅ ವೆರಿ ಪಾಸಿಟಿವ್ ಕಾರ್ಡ್. ಫಸ್ಟ್ 10 ಆಫ್ ಕಪ್ಸ್ ಕಾರ್ಡ್ಸ್ ಬಂದಿದೆ. ಸೊ ಇಟ್ ಕ್ಲಿಯರ್ಲಿ ಶೋಸ್ ದ ಲಾಂಗ್ ಟರ್ಮ್ ಮ್ಯಾರೇಜ್. ಇಲ್ಲಿ ನೀವು ನೋಡ್ಬೋದು ಹಸ್ಬೆಂಡ್ ಆ್ಯಂಡ್ ವೈಫ್ ಅಲಾಂಗ್ ವಿತ್ ದ ಚಿಲ್ಡ್ರನ್. ಆ್ಯಂಡ್ 10 ಆಫ್ ಕಪ್ಸ್, ಆಲ್ ದ ಇಮೋಷನ್ಸ್ ಕಮಿಂಗ್ ಟು ಅ ಕಂಪ್ಲೀಟ್ ಸರ್ಕಲ್. ಲೈಫ್ ಒಂದು ಕಂಪ್ಲೀಟ್ ಸರ್ಕಲ್ ಬಂದಿದೆ. ಸೊ ಕ್ಲಿಯರ್ಲಿ ದಿಸ್ ಪರ್ಸನ್ ಇಸ್ ವೆರಿ ಹ್ಯಾಪಿ. ಆ್ಯಂಡ್ ಯಾರು ರೀಡಿಂಗ್ ನೋಡ್ತಾ ಇದ್ದೀರಾ ಫೈಲ್ 1, ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯೆ ಏನಾದ್ರೂ ಒಂದು ಕಲ್ಚರಲ್ ಡಿಫ್ರೆನ್ಸಸ್ ಇರ್ಬೋದು, ಅಥವಾ ಯಾ ಏನಾದರೂ ರೇಸ್ ಡಿಫರೆನ್ಸ್ ಇರ್ಬೋದು. ಸೊ ಹಾಗಂದರೆ ಯು ಮೈಟ್ ಹ್ಯಾವ್ ಮ್ಯಾರಿಡ್ ಟು ಸಂಬಡಿ ಫ್ರಮ್ ಡಿಫ್ರೆಂಟ್ ನ್ಯಾಷನಾಲಿಟಿ. ಓಕೆ, ನಿಮ್ಮ ಸ್ಪೌಸ್ ಡಿಫ್ರೆಂಟ್ ಕಂಟ್ರಿಯಿಂದ ಕೂಡ ಇರ್ಬೋದು, ಆ್ಯಂಡ್ ನೀವು ಬೇರೆ ಕಂಟ್ರಿಯಿಂದ ಇರ್ಬೋದು. ಎಲ್ಲರೂ ಅಲ್ಲ, ಒಂದು ಗ್ರೂಪ್ ಆಫ್ ಆಡಿಯನ್ಸ್. ಸೊ ಕ್ಲಿಯರ್ಲಿ ವಿ ಹ್ಯಾವ್ ಅ 10 ಆಫ್ ಕಪ್ಸ್ ಕಾರ್ಡ್, ಆ್ಯಂಡ್ ಇದು ಫೀಲಿಂಗ್ಸಿನ ಕಾರ್ಡ್. ಆ್ಯಂಡ್ ದೇ ಆರ್ ಕ್ಲಿಯರ್ಲಿ ವೆರಿ ಹ್ಯಾಪಿ. ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ದೇ ಸ್ಟಿಲ್ ಫೀಲ್ ಫಾರ್ ದ ಫ್ಯಾಮಿಲಿ ಆ್ಯಂಡ್ ದೇ ಆರ್ ವೆರಿ ಮಚ್ ಫ್ಯಾಮಿಲಿ ಮ್ಯಾನ್, ಆ್ಯಂಡ್ ದೇ ಫೀಲ್ ಹ್ಯಾಪಿ ವಿತ್ ಯು ಆ್ಯಂಡ್ ವಿತ್ ಯುವರ್ ಪ್ರೆಸೆನ್ಸ್ ಆ್ಯಂಡ್ ವಿತ್ ಯುವರ್ ಚಿಲ್ಡ್ರನ್. ಸೊ ಅವರ ಫೀಲಿಂಗ್ಸಲ್ಲಿ ಡೆಫಿನೆಟ್ಲಿ ಫ್ಯಾಮಿಲಿ ಈಸ್ ದ ಫಸ್ಟ್ ಆ್ಯಂಡ್ ಮೋಸ್ಟ್ ಪ್ರಯಾರಿಟಿ. ಓಕೆ, ಅದರಲ್ಲಿ ಡೌಟೇ ಇಲ್ಲ. ಆ್ಯಂಡ್ ಅವರ ಒಂದು ಮೈಂಡಲ್ಲಿ ಯಾವುದೇ ಒಂದು ಟೈಮಲ್ಲಿ ಈ ಕನೆಕ್ಷನ್ನ ಎಂಡ್ ಮಾಡಬೇಕು ಅನ್ನೋ ಒಂದು ಥಾಟ್ಸ್ ಅವ್ರ ಮೈಂಡಲ್ಲಿ ಇಲ್ಲವೇ ಇಲ್ಲ. ಸೊ ದಿಸ್ ಇಸ್ ವೆರಿ ಗುಡ್ ಫಸ್ಟ್ 2 ಕಾರ್ಡ್ಸ್ ಫೈಲ್ 1 ವಾಟ್ ವಿ ಆರ್ ಓಪನಿಂಗ್.
ಈ ಬೇರೆ ಏನಾದ್ರೂ ನಿಮಗೆ ಸಬ್ಕಾನ್ಷಿಯಸ್ ಭಯ ಇದ್ದರೆ ಈ ಕನೆಕ್ಷನ್ ಎಂಡ್ ಆಗುತ್ತೆ, ಅಥವಾ ಅವ್ರು ನಿಮ್ಮನ್ನು ಬಿಟ್ಟುಹೋಗ್ತಾರೆ ಅಂದರೆ ನೋ, ದೆರ್ ಇಸ್ ನೋ ಸಚ್ ಥಿಂಗ್. ಓಕೆ, ಈ ಕಾರ್ಡ್ ಈ ಕನೆಕ್ಷನ್ ಎಂಡ್ ಆಗೋದಿಲ್ಲ. ಆ್ಯಂಡ್ ವೀಲ್ ಆಫ್ ಫಾರ್ಚೂನ್, ಸೊ ಅವರು ಥಿಂಕ್ ಮಾಡ್ತಾ ಇದ್ದಾರೆ ಆ್ಯಂಡ್ ದೇ ಆರ್ ಪ್ರೊಸೆಸಿಂಗ್ ಆ್ಯಂಡ್ ದೇ ಆರ್ ಥಿಂಕಿಂಗ್. ಅವರ ಒಂದು ಈ ಲೈಫಲ್ಲಿ ಏನು ಕನ್ಫ್ಯೂಷನ್ ಇದೆ ಬಿಟ್ವೀನ್ ಯು ಆ್ಯಂಡ್ ಬಿಟ್ವೀನ್ ಥರ್ಡ್ ಪಾರ್ಟಿ, ಅದನ್ನು ಎಂಡ್ ಮಾಡಿ ದೇ ವಾಂಟ್ ಟು ಹ್ಯಾವ್ ಎ ಫಾರ್ಚುನೇಟ್ ಬಿಗಿನಿಂಗ್. ಓಕೆ, ವೀಲ್ ಆಫ್ ಫಾರ್ಚೂನ್ ಇಸ್ ಬಿಗ್ ಹ್ಯಾಪಿ ಚೇಂಜಸ್. ಓಕೆ, ಏನು ಕರೆಕ್ಷನ್ಸ್ ಮಾಡಿದ್ರೆ, ಏನು ಅವ್ರ ಪರ್ಸ್ನಾಲಿಟಿಯಲ್ಲಿ ಅವ್ರು ಚೇಂಜಸ್ ಮಾಡಿದ್ರೆ, ಅವ್ರ ತಪ್ಪುಗಳನ್ನ ತಿದ್ದುಕೊಂಡ್ರೆ ಅಥವಾ ಈಕ್ವೇಷನ್ನ ತಿದ್ದಿದ್ರೆ, ಹೌ ದಟ್ ಲಕ್ ಆ್ಯಂಡ್ ಡೆಸ್ಟಿನಿ ವಿಲ್ ಚೇಂಜ್ ಬಿಟ್ವೀನ್ ದ ಬೋತ್ ಆಫ್ ಯು. ಓಕೆ, ಅದು ಹೇಗೆ ಚೇಂಜ್ ಆಗಿಬಿಟ್ಟು ದೆನ್ ದೇ ಕ್ಯಾನ್ ಅಗೇನ್ ಎಂಜಾಯ್ ಆಲ್ ದ ಹ್ಯಾಪಿನೆಸ್ ಆ್ಯಂಡ್ ಪೇಷನ್ಸ್ ಆ್ಯಂಡ್ ಆಲ್ ದ ಪಾಸಿಟಿವಿಟಿ ವಿಚ್ ಅ ಫ್ಯಾಮಿಲಿ ಲೈಫ್ ಬ್ರಿಂಗ್ಸ್ ಇನ್, ಅದನ್ನೇ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ಸೊ ದೇ ವಾಂಟ್ ಅ ವೀಲ್ ಆಫ್ ಫಾರ್ಚೂನ್ ಆ್ಯಂಡ್ ಬಿಗ್ ಹ್ಯಾಪಿ ಚೇಂಜಸ್ ಟು ಕಮ್ ಟುವರ್ಡ್ಸ್ ಯು. ಆ್ಯಂಡ್ ಅವರ ಕರೆಂಟ್ ಥಾಟ್ಸಲ್ಲಿ ಏನಿದ್ರೆ ಅವ್ರಿಗೆ ತುಂಬ ಬರ್ಡನ್ಸಮ್ ಎನರ್ಜಿ, ತುಂಬ ಹೆವಿ ಎನರ್ಜೀಸ್ ಫೀಲ್ ಆಗ್ತಾ ಇದೆ ಇವಾಗ. ದೇ ಮೋಸ್ಟ್ಲಿ ಫೀಲ್ ಸ್ಟಕ್ ಬಿಟ್ವೀನ್ ಯು ಆ್ಯಂಡ್ ಥರ್ಡ್ ಪಾರ್ಟಿ. ಓಕೆ, ಆ್ಯಂಡ್ ಅವ್ರಿಗೆ ಭಯ ಇದೆ, ಅವರು ಟೈಮ್ಲಿ ಆ್ಯಕ್ಷನ್ ತೊಗೊಂಡಿಲ್ಲ, ಇನ್ ಟೈಮ್ ಅವರು ಕರೆಕ್ಟಾಗಿ ಆ್ಯಕ್ಷನ್ ತೊಗೊಂಡಿಲ್ಲ, ಅಥವಾ ಈ ಈಕ್ವೇಷನ್ನ ಸೆಟಲ್ ಡೌನ್ ಮಾಡಿಲ್ಲ ಅಂದರೆ ಎಲ್ಲಿ ಅವರ ಒಂದು ಮ್ಯಾರಿಡ್ ಲೈಫ್ ಪರ್ಮನೆಂಟಾಗಿ ಬ್ರೇಕ್ ಆಗುತ್ತೆ, ಏನಾದ್ರೂ ಒಂದು ಸಪರೇಷನ್, ಏನಾದರೂ ಒಂದು ಡೈವರ್ಸ್ ಆ ಥರ ಎಲ್ಲಿ ಏನಾದ್ರೂ ಅಕ್ಕರಿಂಗ್ ಆಗುತ್ತೆ ಅಂತ ಅವ್ರಿಗೆ ತುಂಬ ಭಯ ಇದೆ. ಆ್ಯಂಡ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ಇಟ್. ಅವ್ರು ನಿಮ್ಮ ಕಡೆಯಿಂದ ಇದನ್ನು, ಅಥವಾ ಒಂದು ಫ್ಯಾಮಿಲಿ ಮೆಂಬರ್ಸ್ ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಕೂಡ ಮಾಡ್ತಾ ಇದ್ದಾರೆ. ಕೆಲವೊಬ್ಬರಿಗೆ ಈ ಥರ ಒಂದು ಅಲ್ಟಿಮೇಟಮ್ ಕೂಡ ಸಿಕ್ಕಿರಬಹುದು ನಿಮ್ಮಿಂದ. ಸೊ ಯಾರು ರೀಡಿಂಗ್ ನೋಡ್ತಾ ಇದ್ದೀರಾ, ಆ್ಯಂಡ್ ಬಟ್ ದೇ ಆರ್ ವೆರಿ ಡಿಫೆನ್ಸಿವ್ ಟು ಕಮ್ ಟುವರ್ಡ್ಸ್ ಯು. ಓಕೆ, ಆ್ಯಂಡ್ ತುಂಬ ತುಂಬ ಹೆವಿ ಎನರ್ಜೀಸ್ ಇದೆ, ತುಂಬ ಕನ್ಫ್ಯೂಷನ್ಸ್ ಇದೆ ಮೈಂಡಲ್ಲಿ. ಬಟ್ ದೇ ವಿಲ್ ಸೂನರ್ ಆರ್ ಲೇಟರ್, ಬೇಗ ಅವರು ರಿಸಾಲ್ವ್ ಮಾಡ್ಕೊತಾರೆ. ಸೂನರ್ ಅದರ್ ಲೇಟರ್ ಈ ಕನ್ಫ್ಯೂಷನ್ಸ್ನ ರಿಸಾಲ್ವ್ ಮಾಡ್ಕೊತಾರೆ. ಆ್ಯಂಡ್ ಅವರ ಎನರ್ಜೀಸ್ ಚೇಂಜ್ ಆಗುತ್ತೆ. ಅಟ್ ದ ಬಿಗಿನಿಂಗ್ ಆಫ್ ಯುವರ್ ಕನೆಕ್ಷನ್ ಹೇಗಿತ್ತು ಆ ರೀತಿ ಅವರ ಎನರ್ಜೀಸ್ ಚೇಂಜ್ ಆಗುತ್ತೆ ಆ್ಯಂಡ್ ಅವರ ಇಮೋಷನ್ಸ್ ಚೇಂಜ್ ಆಗುತ್ತೆ. ವಿ ಆರ್ ಹ್ಯಾವಿಂಗ್ ಕಿಂಗ್ ಆಫ್ ಕಪ್ಸ್. ಕಿಂಗ್ ಆಫ್ ಕಪ್ಸ್ ಇಸ್ ಸಂಬಡಿ ಹೂ ಫೀಲ್ಸ್ ವೆರಿ ಡೀಪಾಗಿ ಫೀಲ್ ಮಾಡ್ತಾರೆ, ಡೀಪಾಗಿ ಥಿಂಕ್ ಮಾಡ್ತಾರೆ ನಿಮ್ಮ ಬಗ್ಗೆ, ಬಟ್ ಎಕ್ಸ್ಪ್ರೆಸ್ ಮಾಡೋದು ತುಂಬ ಕಡಿಮೆ. ಬಟ್ ವೆರಿ ಇಮೋಷನಲ್ ಪರ್ಸನಲ್ ಆ್ಯಂಡ್ ದಿಸ್ ಪರ್ಸನ್ ಹ್ಯಾಸ್ ಲೇಯರ್ಸ್. ಸೊ ತುಂಬ ಥಾಟ್ಸ್ ಅವ್ರು ಪ್ರೊಸೆಸ್ ಮಾಡ್ತಾರೆ, ಹೇಳ್ಕೊಳ್ಳೋದು ತುಂಬ ಕಡಿಮೆ. ಆ್ಯಂಡ್ ದೇರ್ ಎನರ್ಜೀಸ್ ವಿಲ್ ಚೇಂಜ್ ಟು ವೆರಿ ಲವಿಂಗ್ ಆ್ಯಂಡ್ ವಾರ್ಮ್ ಎನರ್ಜೀಸ್ ಟುವರ್ಡ್ಸ್ ಯು ಆ್ಯಂಡ್ ದ ಫ್ಯಾಮಿಲಿ. ಓಕೆ, ಆ್ಯಂಡ್ ಅಟ್ ಸ್ಪೀಡ್ ನಿಮ್ಮ ಕಡೆ ಅವ್ರು ಬರ್ತಾರೆ. ಓಕೆ, ದೇ ವಿಲ್ ಕಮ್. ಸೊ ದೇರ್ ಇಂಟೆನ್ಷನ್ಸ್ ಇಸ್, ಸದ್ಯಕ್ಕೆ ದೇರ್ ಇಂಟೆನ್ಷನ್ ಇಸ್ ಟು ರಿಲೀಸ್ ದಿಸ್ ಬರ್ಡನ್ಸಮ್ ಎನರ್ಜೀಸ್. ಇದೇನು ಹೆವಿ ಎನರ್ಜೀಸ್ ಇದೆ ಅದನ್ನು ರಿಲೀಸ್ ಮಾಡಿ ಟು ಆಫರ್ ದೇರ್ ಕಪ್ ಆಫ್ ಲವ್ ಆ್ಯಂಡ್ ಟು ಕಮ್ ವೆರಿ ಫಾಸ್ಟ್. ಅವರ ಇಮೋಷನ್ಸ್, ಅವರ ಪ್ರಪೋಸಲ್ನ ತೊಗೊಂಡು ಅವ್ರಿಗೆ ಹೇಗೆ ಫೀಲ್ ಆಗುತ್ತೆ ಅಂತ ಅವ್ರು ಬಂದು ನಿಮಗೆ ಹೇಳ್ಕೊತಾರೆ. ದೇ ವಿಲ್ ಕಮ್ ವೆರಿ ಫಾಸ್ಟ್. ಸೊ ದಿಸ್ ಇಸ್ ದೇರ್ ಎನರ್ಜೀಸ್ ಟುವರ್ಡ್ಸ್ ಯು. ಓಕೆ, ಆ್ಯಂಡ್ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅವರಿಗೆ ಸಿಂಗಲ್ ಲೈಫೇ ಬೆಸ್ಟ್ ಅಂತ ಅನಿಸಿ ದೇ ವಾಂಟೆಡ್ ಟು ಎಕ್ಸ್ಪೀರಿಯನ್ಸ್ ದೇರ್ ಇಂಡಿಪೆಂಡೆಂಟ್ ಲೈಫ್. ನಿಮ್ಮಿಂದ ಅವರು ವಾಕ್ ಅವೇ ಮಾಡಿರ್ತಾರೆ. ಓಕೆ, ಎಸ್, ಆ್ಯಂಡ್ ಮೋಸ್ಟ್ಲಿ ಯಾರು ರೀಡಿಂಗ್ ನೋಡ್ತಾ ಇದ್ದೀರಾ ದೇ ಮೈಟ್ ಹ್ಯಾವ್ ಗಾನ್ ಟು ಸಮ್ ಅದರ್ ಕಂಟ್ರಿ ಆರ್ ಅ ಬಿಸ್ನೆಸ್ ಟ್ರಿಪ್, ಆ್ಯಂಡ್ ಅಲ್ಲಿ ಅವ್ರಿಗೆ ಥರ್ಡ್ ಪಾರ್ಟಿ ಪರಿಚಯ ಆಗಿರುತ್ತೆ. ಓಕೆ, ಬಟ್ ರೆಸ್ಟ್ ಅಶ್ಯೂರ್ಡ್ ಅವರ ಇಂಟೆನ್ಷನ್ಸ್ ಇಟ್ ಇಸ್ ಟು ಎಂಡ್ ಆ್ಯಂಡ್ ಟು ಕಮ್. ನಿಮ್ಮ ಕಡೆ ಬರೋ ಅಂಥ ಇಂಟೆನ್ಷನ್ಸ್ ಅವ್ರಿಗೆ ಸ್ಟ್ರಾಂಗ್ ಆಗಿದೆ. ಎಸ್, ಸದ್ಯಕ್ಕೆ ಅವರೇನು ಜಾಸ್ತಿ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ, ಬಟ್ ಇವೆಂಚುಲಿ ಅವ್ರು ನಿಮ್ಮ ಕಡೆ ಬರ್ತಾರೆ. ಫೈಲ್ ಒನ್, ಯಾ, ನಿಮಗೆ ಇದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ, ಮೆಸೇಜಸ್ ಸಿಗುತ್ತೆ. ಈಗ ಹೆವಿ ಎನರ್ಜಿ, ಹಾರ್ಟ್ ಬ್ರೇಕ್ ಎನರ್ಜಿ ಇದೆ, ಬಟ್ ನಿಮ್ಮ ಇಂಟ್ಯೂಷನ್ ಬಗ್ಗೆ ಕೇಳಿ. ನಿಮ್ಮ ಇಂಟ್ಯೂಷನ್ ಏನು ಹೇಳ್ತಾ ಇದೆ ಅದನ್ನು ಕೇಳಿ. ಯಾ, 2 ಆಫ್ ಕಪ್ಸ್, ಬ್ಯೂಟಿಫುಲ್ ಕಾರ್ಡ್. ನಿಮ್ಮ ಒಂದು ಸೋಲ್ಮೇಟ್ ರಿಲೇಷನ್ಶಿಪ್ ಆ್ಯಂಡ್ ನಿಮ್ಮ ಒಂದು ಮ್ಯಾರೇಜ್. ಓಕೆ, ಅದು ಇಟ್ ಈಸ್ ದೇರ್ ಟು ಸ್ಟೇ, ನಥಿಂಗ್ ಟು ವರಿ. ಓಕೆ, ಸೊ ದಿಸ್ ಇಸ್ ಅಬೌಟ್ ಯು. ಆ್ಯಂಡ್ ಥರ್ಡ್ ಪಾರ್ಟಿ ಬಗ್ಗೆ ನೋಡೋಣ. ಓಕೆ, ನಿಮ್ಮ ಪರ್ಸನಿನ ಫೀಲಿಂಗ್ಸ್, ಥಾಟ್ಸ್ ಆ್ಯಂಡ್ ಇಂಟೆನ್ಷನ್ಸ್ ಥರ್ಡ್ ಪಾರ್ಟಿ ಬಗ್ಗೆ ಏನಿದೆ ಅಂತ ನೋಡೋಣ.
ಸೊ ಥರ್ಡ್ ಪಾರ್ಟಿಯ ಬಗ್ಗೆ ಅವರ ಫೀಲಿಂಗ್ಸ್ ಏನಿದೆ ಅಂದರೆ ಥರ್ಡ್ ಪಾರ್ಟಿನ ಅವರು ಒಂದು ತುಂಬ ಸ್ಟ್ರಾಂಗ್ ಪರ್ಸ್ನಾಲಿಟಿ ಥರ ನೋಡ್ತಾರೆ. ಸೊ ಯಾರು ಥರ್ಡ್ ಪಾರ್ಟಿ ಜೊತೆ ಇನ್ವಾಲ್ವ್ ಆಗಿದ್ದಾರೆ ಅವರು ಒಂದು ಬಹಳ ಒಂದು ಇಂಡಿಪೆಂಡೆಂಟ್ ಆ್ಯಂಡ್ ಅಟ್ರಾಕ್ಟಿವ್ ಪರ್ಸ್ನಾಲಿಟಿ, ತುಂಬ ಸ್ಟ್ರಾಂಗ್ ಪರ್ಸ್ನಾಲಿಟಿ, ತುಂಬ ಸ್ಟ್ರಾಂಗ್ ವಿತ್ ಮಾರಲ್ಸ್ ಆ್ಯಂಡ್ ಎಥಿಕ್ಸ್. ಓಕೆ, ನಿಮ್ಮ ಒಂದು ಪರ್ಸನ್ಗೆ ಈ ಥರ್ಡ್ ಪಾರ್ಟಿ ಬಗ್ಗೆ ಅಟ್ರಾಕ್ಷನ್ ತುಂಬ ಜಾಸ್ತಿ ಇದೆ. ಓಕೆ, ನೈಟ್ ಆಫ್ ವಾಂಡ್ಸ್ ಇಸ್ ಇನ್ ಆ್ಯಂಡ್ ಔಟ್ ಎನರ್ಜಿ, ಪ್ಯಾಸಿವ್ ಅಗ್ರೆಸಿವ್ ಎನರ್ಜಿ. ಸೊ ಅವರ ಒಂದು ಫೀಲಿಂಗ್ಸ್ನ ಅವ್ರಿಗೆ ಕಂಟ್ರೋಲಲ್ಲಿ ತೊಗೊಳೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಆ್ಯಂಡ್ ದೇ ಫೀಲ್ ಲಾಟ್ ಆಫ್ ಅಟ್ರಾಕ್ಷನ್, ತುಂಬ ಅಟ್ರಾಕ್ಷನ್ ಆ್ಯಂಡ್ ಪುಲ್ ಜಾಸ್ತಿ ಇದೆ ಟುವರ್ಡ್ಸ್ ಥರ್ಡ್ ಪಾರ್ಟಿ. ಆ್ಯಂಡ್ ದಿಸ್ ಥರ್ಡ್ ಪಾರ್ಟಿ ಇಸ್ ಸಂಬಡಿ ಹೂ ಕ್ಯಾನ್ ಕಂಟ್ರೋಲ್. ಓಕೆ, ವೆರಿ ಪವರ್ಫುಲ್ ಪರ್ಸ್ನಾಲಿಟಿ, ವೆರಿ ಬ್ಯೂಟಿಫುಲ್ ಪರ್ಸ್ನಾಲಿಟಿ ಆಲ್ಸೋ. ಸೊ ಅದಕ್ಕೆ ಇವರು ಥರ್ಡ್ ಪಾರ್ಟಿ ಕಡೆ ಅಟ್ರಾಕ್ಟ್ ಆಗಿ ಆ್ಯಕ್ಷನ್ ಆ್ಯಸ್ ಅ ಕಿಂಗ್ ಆಫ್ ವಾಂಡ್ಸ್. ಓಕೆ, ಅವರ ಒಂದು ಈಗೋನ ಸ್ಯಾಟಿಸ್ಫೈ ಮಾಡ್ಕೊಳಕ್ಕೆ ದೇ ಹ್ಯಾವ್ ಅಪ್ರೋಚ್ಡ್ ಆ್ಯಂಡ್ ಪರ್ಸ್ಯೂ ಥರ್ಡ್ ಪಾರ್ಟಿ. ಸೊ ಇದು ಅವರ ಪ್ರೆಸೆಂಟ್ ಫೀಲಿಂಗ್ಸ್. ಥರ್ಡ್ ಪಾರ್ಟಿ ಬಗ್ಗೆನೂ ಇವರು ತುಂಬ ಡೀಪಾಗಿ ಫೀಲ್ ಮಾಡ್ತಾರೆ. ಓಕೆ, ದೇ ಫೀಲ್ ಜೆನ್ಯೂನ್ ಅಫೆಕ್ಷನ್, ಜೆನ್ಯೂನ್ ಫೀಲಿಂಗ್ಸ್ ಇದೆ, ಜೆನ್ಯೂನ್ ಆಗಿ ಅಫೆಕ್ಷನೇಟ್ ಫೀಲ್ ಮಾಡ್ತಾರೆ, ಜೆನ್ಯೂನ್ ಆಗಿ ಇಷ್ಟಪಡ್ತಾರೆ ಬಿಕಾಸ್ ಆಫ್ ದೇರ್ ಕ್ವಾಲಿಟೀಸ್. ಬಟ್ ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಆ್ಯಂಡ್ ದೇ ಫೀಲ್ ವೆರಿ ಹ್ಯಾಪಿ. ಓಕೆ, ಅವರ ಥರ್ಡ್ ಪಾರ್ಟಿ ಇದ್ದಾಗ ದೇ ಫೀಲ್ ಲೈಕ್ ಸನ್ ಇಸ್ ದ ಹ್ಯಾಪಿಯೆಸ್ಟ್ ಕಾರ್ಡ್ ಇನ್ ಅ ಡೆಕ್. ಅವರ ಒಂದು ಎಲಿಮೆಂಟ್ಗೆ ಅವರು ಬರೋ ಥರ ಅವರ ಒಂದು ಇನ್ಸೆಕ್ಯೂರಿಟೀಸ್ನ ಅವ್ರು ಥರ್ಡ್ ಪಾರ್ಟಿ ಹತ್ರ ಹೇಳ್ಕೊಬೋದು. ದೇ ಫೀಲ್ ಲೈಕ್ ಎ ಚೈಲ್ಡ್. ಓಕೆ, ವೆರಿ ವಾರ್ಮ್, ವೆರಿ ಕ್ಲಾರಿಟಿ, ವೆರಿ ಜಾಯ್ಫುಲ್ ಆಗಿ ಫೀಲ್ ಮಾಡ್ತಾರೆ. ಬಟ್ ದೇ ಫೀಲ್ ಸ್ಟಕ್. ಓಕೆ, ಸೊ ದೇರ್ ಇಸ್ ಅಟ್ರಾಕ್ಷನ್ ಇದೆ, ಜೆನ್ಯೂನ್ ಅಥೆಂಟಿಸಿಟಿ ಇದೆ, ಫೀಲಿಂಗ್ ಇದೆ, ದೇ ಫೀಲ್ ಹ್ಯಾಪಿ, ಬಟ್ ದೇ ಫೀಲ್ ಸ್ಟಕ್ ಬಿಕಾಸ್ ದೇ ಆರ್ ಆಲ್ರೆಡಿ ಇನ್ ಟು ಅ ಕಮಿಟ್ಮೆಂಟ್. ಓಕೆ, ಸೊ ನಮ್ಮ ಒಂದು ರಿಯಲ್ ಲೈಫ್, ನಮ್ಮ ಒಂದು ಸೊಸೈಟಿ ನಾರ್ಮ್ಸ್ ಆ್ಯಂಡ್ ಅವರ ಒಂದು ರೆಸ್ಪಾನ್ಸಿಬಿಲಿಟೀಸ್ ಒಂದು ಕಡೆ ಇದ್ದರೆ ಈ ಪ್ಲೆಟಾನಿಕ್ ಕನೆಕ್ಷನ್, ಓಕೆ, ಈ ಕನೆಕ್ಷನ್ ಇನ್ನೊಂದು ಕಡೆ ಇದೆ. ಸೊ ದೇ ಫೀಲ್ ಸ್ಟಕ್. ಓಕೆ, ಹ್ಯಾಂಗ್ ಮ್ಯಾನ್. ಆ್ಯಂಡ್ ಮುಂದೆ ಹೇಗೆ ಮಾಡಬೇಕು, ವಾಟ್ ಈಸ್ ದಟ್ ದೇ ನೀಡ್ ಟು ಡೂ ಅನ್ನೋದನ್ನು ಅವ್ರು ಯೋಚನೆ ಮಾಡ್ತಾರೆ. ಅವ್ರಿಗೆ ಸಬ್ಕಾನ್ಷಿಯಸ್ ಫಿಯರ್ಸ್ ಕೂಡ ತುಂಬ ಜಾಸ್ತಿ ಇದೆ. ದೇ ಹ್ಯಾವ್ ಫಿಯರ್ಸ್. ಓಕೆ, ಅವರೆಲ್ಲೋ ಒಂದು ಕಡೆ ಮಾಡ್ತಾ ಇರೋದು, ಅವರ ಒಂದು ರೆಸ್ಪಾನ್ಸಿಬಿಲಿಟೀಸ್ ಕಡೆಯಿಂದ ಎಸ್ಕೇಪ್ ಆಗ್ತಾ ಇರೋದು ತಪ್ಪು ಅಂತ ಅವ್ರಿಗೆ ಫಿಯರ್ಸ್ ಕೂಡ ಇದೆ. ಇಫ್ ಎಟ್ ಆಲ್ ಎನಿಥಿಂಗ್ ಅವ್ರ ಥರ್ಡ್ ಪಾರ್ಟಿ ಕಡೆ ಹೋಗೋದು ತುಂಬ ಸ್ಲೋ, ಆರ್ ದೇ ವಿಲ್ ನಾಟ್ ಗೋ ಟುವರ್ಡ್ಸ್ ಥರ್ಡ್ ಪಾರ್ಟಿ. ಎಸ್, ಇವೆಂಚುಯಲಿ ಒಂದು ಗ್ರಾಫ್ ಕೂಡ ಚೇಂಜ್ ಆಗುತ್ತೆ. ಫ್ಯಾಮಿಲಿ ಜೊತೆ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗುತ್ತೆ. ಅಲ್ಲಿ ಫೀಲಿಂಗ್ಸ್ ಆ್ಯಂಡ್ ಎಮೋಷನ್ಸ್ ತುಂಬ ಎಕ್ಸ್ಪ್ರೆಸ್ ಮಾಡ್ತಾರೆ. ಥರ್ಡ್ ಪಾರ್ಟಿ ಕಡೆ ಮೂವ್ ಆಗೋದನ್ನು ಇಟ್ ವಿಲ್ ಬಿ ವೆರಿ ಸ್ಲೋ ಆ್ಯಂಡ್ ತುಂಬ ಜಾಸ್ತಿ ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ ಅಥವಾ ಇಮೋಷನಲ್ ಎಕ್ಸ್ಚೇಂಜ್ ಕೂಡ ಇರೋದಿಲ್ಲ. ಓಕೆ, 2 ಆಫ್ ಸ್ವಾರ್ಡ್ಸ್. ಕರೆಂಟ್ಲಿ ಇವರು ಚೂಸ್ ಮಾಡಬೇಕು ಬಿಟ್ವೀನ್ ಯು ಆರ್ ಥರ್ಡ್ ಪಾರ್ಟಿ. ಸ್ವಲ್ಪ ಟೈಮ್ ಬ್ಯಾಲೆನ್ಸ್ ಮಾಡೋಕ್ಕೆ ನೋಡ್ತಾರೆ, ಬ್ಯಾಲೆನ್ಸ್ ಕೂಡ ಮಾಡ್ತಾ ಇದ್ದಾರೆ. ಎರಡೂ ಬೇಕು. ಎನಿಬಡಿ ಕೆನ್ ನಾಟ್ ಹ್ಯಾವ್ ದ ಕೇಕ್ ಆ್ಯಂಡ್ ಈಟ್ ಇಟ್ ಅಲ್ವಾ. ಸೊ ದೇ ಹ್ಯಾವ್ ಟು ಮೇಕ್ ಅ ಚಾಯ್ಸ್. ಓಕೆ, ಸೊ ಥರ್ಡ್ ಪಾರ್ಟಿ ಜೊತೆ ವರ್ಕ್ ಕನೆಕ್ಷನ್ ಇದೆ, ವರ್ಕ್ ಪ್ಲೇಸಲ್ಲಿ ಮೀಟ್ ಆಗಿರ್ತಾರೆ. ಎಸ್, ಅವರು ಒಂದು ಚಾಯ್ಸ್ ಮಾಡಬೇಕಾಗಿದೆ. ಚಾಯ್ಸಿನ ಕಾರ್ಡ್ಸ್ ತುಂಬ ಸ್ಟ್ರಾಂಗ್ ಆಗಿದೆ. ಬಟ್ ಅಟ್ ಲಾಸ್ಟ್ ಜಸ್ಟಿಸ್ ವಿಲ್ ಪ್ರಿವೇಲ್. ಓಕೆ, ಸೊ ವಾಟ್ ಈಸ್ ಫೇರ್, ವಾಟ್ ಈಸ್ ಜಸ್ಟಿಸ್? ಸೊ ಜಸ್ಟಿಸ್ ಯಾವ ಕಡೆ ಇದೆ, ಯಾವುದು ಇಟ್ಸ್ ಎನ್ ಫೇರ್ ಆ್ಯಕ್ಷನ್ ಟು ಬಿ ಟೇಕನ್ ಫಾರ್ ದೆಮ್ ಸೆಲ್ಫ್. ಅವ್ರಿಗೆ ಯಾವುದು ಒಂದು ಫೇರ್ ಆ್ಯಂಡ್ ಜಸ್ಟಿಫೈಡ್ ಆ್ಯಕ್ಷನ್, ವಾಟ್ ಈಸ್ ದ ಫೇರ್ನೆಸ್ ಫಾರ್ ಥರ್ಡ್ ಪಾರ್ಟಿ ಆ್ಯಂಡ್ ವಾಟ್ ಈಸ್ ಫೇರ್ ಫಾರ್ ಯು, ಆ ಆ್ಯಕ್ಷನ್ನೇ ಅವ್ರು ತಗೊತಾರೆ. ಸೊ ವಿತ್ ದಿಸ್ ವಿ ವಿಲ್ ಎಂಡ್ ದ ರೀಡಿಂಗ್ ಫಾರ್ ಥರ್ಡ್ ಪಾರ್ಟಿ ವರ್ಸಸ್ ಯು. ಓಕೆ, ಕೊನೆಗೆ ಜಸ್ಟಿಫೈಡ್ ಡಿಸಿಷನ್ನೇ ಹೊರಗಡೆ ಬರುತ್ತೆ. ಓಕೆ, ವಿ ಹ್ಯಾವ್ ಜಡ್ಜ್ಮೆಂಟ್. ಅವರಿಗೆ ಒಂದು ಡಿವೈನ್ ಡೌನ್ಲೋಡ್ ಅಥವಾ ಫ್ರೀ ವಿಲ್ ಅವ್ರ ಪವರ್ ಅವರಿಗೆ ಸಿಗುತ್ತೆ ಟು ಟೇಕ್ ಅ ಜಸ್ಟಿಸ್ ಓರಿಯೆಂಟೆಡ್ ಡಿಸಿಷನ್. ಆ್ಯಂಡ್ ಇವರು ಅವರ ಒಂದು ಗಟ್ ಫೀಲಿಂಗ್ ಕೇಳಿ ದೇ ವಿಲ್ ಮೂವ್ ಟುವರ್ಡ್ಸ್
their responsibilities and what is their true ಕಮಿಟ್ಮೆಂಟ್ ಏನಂತ ಇದೆ ಅದನ್ನು ಹಾನರ್ ಮಾಡ್ತಾರೆ. ಥರ್ಡ್ ಪಾರ್ಟಿ ಜೊತೆಗಿನ ಈ ಕನೆಕ್ಷನ್ ವಿಲ್ ರಿಸಲ್ಟ್ ಟು ಎನ್ ಎಂಡಿಂಗ್. ಆ್ಯಂಡ್ ಫ್ಯಾಮಿಲಿ ಕಡೆ ಇವರು ದೇ ವಿಲ್ ಜಸ್ಟ್ ಕಮ್ ಬ್ಯಾಕ್ ಟು ದೇರ್ ಫ್ಯಾಮಿಲಿ. ಓಕೆ, ಸೊ ಪೈಲ್ 1 ಯಾರ್ಯಾರು ಈ ರೀಡಿಂಗ್ ನೋಡಿದ್ದೀರಾ, ಹೋಪ್ಫುಲಿ ನಿಮ್ಗೆ ಇದರಿಂದ ಕ್ಲಾರಿಟಿ ಸಿಕ್ಕಿದೆ ಆ್ಯಂಡ್ ಮೆಸೇಜಸ್ ರೆಸೊನೇಟ್ ಆಗಿದೆ ಅಂತ ಅಂದ್ಕೊತೀನಿ. ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಿಮಗೆ ರೀಡಿಂಗ್ ಹೇಗೆ ಅನಿಸ್ತು ಅಂದ್ಬಿಟ್ಟು. ಓಕೆ, ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜಸ್ಟ್ ಸಬ್ಸ್ಕ್ರೈಬ್ ಫಾರ್ ದ ಚಾನಲ್ ಆ್ಯಂಡ್ ಸಪೋರ್ಟ್ ದ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ಯಾರ್ಯಾರು ಪೈಲ್ 2 ಚೂಸ್ ಮಾಡಿದ್ದೀರಾ ಈ ಡೆಕ್, ನಿಮ್ಮ ಒಂದು ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಥರ್ಡ್ ಪಾರ್ಟಿ ವರ್ಸಸ್ ಯು. ಸೊ ಪೈಲ್ 2 ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಜಸ್ಟ್ ಥಿಂಕ್ ಪಾಸಿಟಿವ್ಲಿ, ರೆಸ್ಟ್ ಇನ್ ಯೋರ್ ಬಾಡಿ ಆ್ಯಂಡ್ ರಿಸೀವ್ ದಿಸ್ ಮೆಸೇಜಸ್. ಶೋ ಗ್ರ್ಯಾಟಿಟ್ಯೂಡ್ ಟು ಯೂನಿವರ್ಸ್. ಸೊ ನಿಮ್ಮ ಪರ್ಸನಿನ ಕರೆಂಟ್ ಫೀಲಿಂಗ್ಸ್, ಥಾಟ್ಸ್ ಆ್ಯಂಡ್ ಇಂಟೆನ್ಷನ್ಸ್ ನಿಮ್ಮ ಬಗ್ಗೆ ಏನಿದೆ ಅಂತ ಫಸ್ಟ್ ನೋಡೋಣ. ಸೊ ಪೈಲ್ 1 ಪೈಲ್ 2 ಯಾರ್ಯಾರು ಪೈಲ್ 2 ಚೂಸ್ ಮಾಡಿದ್ದೀರಾ, ವಿತ್ ಸಮ್ ಮೋರ್ ಬ್ರೈಟರ್ ಮೆಸೇಜಸ್ ಆ್ಯಂಡ್ ಹ್ಯಾಪಿಯರ್ ಮೆಸೇಜಸ್. ಸೊ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ದಿಸ್ ಪರ್ಸನ್, ಇವರು ಒಂದು ವೆರಿ ಆ್ಯಕ್ಷನ್ ಓರಿಯೆಂಟೆಡ್ ಪರ್ಸನ್. ಸೊ ನಿಮ್ಮ ಒಂದು ಸಿಚುವೇಶನ್ ಇಟ್ ಇಸ್ ಬೆಟರ್ ದೆನ್ ಪೈಲ್ 1. ಪೈಲ್ 1ಅಲ್ಲಿ ನೋಡಿರೋದಕ್ಕಿಂತ ನಿಮ್ಮ ಒಂದು ಕಂಡೀಷನ್ ತುಂಬ ಬೆಟರ್ ಆಗಿದೆ. ಓಕೆ, ಆಲ್ರೆಡಿ ಈ ಪರ್ಸನ್ ಥರ್ಡ್ ಪಾರ್ಟಿಯಿಂದ ನಿಮ್ಮ ಕಡೆ ಮೂವ್ಮೆಂಟ್ ಮಾಡ್ತಾ ಇದ್ದಾರೆ ಅನ್ನೋ ಥರ ನಮಗೆ ಮೆಸೇಜಸ್ ಬಂದಿದೆ ಇಲ್ಲಿ. ಸೊ ಇಲ್ಲಿ ಜಜ್ಮೆಂಟ್ ಕಾರ್ಡ್ ಪ್ರಾಮಿನೆಂಟ್ ಆಗಿದೆ. ಸೊ ಇವರಿಗೆ ಕೂಡ ಒಂದು ಫ್ರೀ ವಿಲ್ ಅಥವಾ ಅವರು ಒಂದು ತುಂಬ ರಿಫ್ಲೆಕ್ಟ್ ಮಾಡ್ತಾ ಇದ್ದಾರೆ, ಪ್ರೇಯರ್ಸ್ ಮಾಡ್ತಾ ಇದ್ದಾರೆ ಟು ವಾಟ್ ಡಿಸಿಷನ್ ಟು ಟೇಕ್ ಅಂದ್ಬಿಟ್ಟು ಬಿಟ್ವೀನ್ ಯು ಆ್ಯಂಡ್ ಥರ್ಡ್ ಪಾರ್ಟಿ. ಬಟ್ ಇಲ್ಲಿ ಇರುವಂಥ ಕಾರ್ಡ್ಸಲ್ಲಿ ತುಂಬ ಕ್ಲಿಯರ್ ಆಗಿದೆ. ಸೊ ಅವರ ಬಿ ಆಲ್ ಎಂಡ್ ಆಲ್ ಹ್ಯಾಪಿನೆಸ್ ಇಸ್ ವಿತ್ ಯು. ಓಕೆ, ನಿಮ್ಮ ಜೊತೆ ಇದ್ರೇ ದೇ ಫೀಲ್ ವೆರಿ ಫ್ರೀ ಆ್ಯಂಡ್ ಹ್ಯಾಪಿ ಆ್ಯಂಡ್ ಇನ್ ದೇರ್ ಎಲಿಮೆಂಟ್. ಆ್ಯಂಡ್ ಇಲ್ಲಿ ನೋಡ್ಬೋದು ಸನ್ ಕಾರ್ಡ್, ಎಷ್ಟು ವೈಬ್ರೆಂಟ್ ಆ್ಯಂಡ್ ಹ್ಯಾಪಿ ಕಾರ್ಡ್ ಇದೆ ಇದರಲ್ಲಿ. So this is how they having that feeling of sunshine and warmth. ಈ ಒಂದು ಸನ್ಶೈನ್ ಬಂದರೆ ನಮ್ಗೆ ಹೇಗೆ ವಾರ್ಮ್ ಫೀಲಿಂಗ್ ಆಗುತ್ತೆ, ಹ್ಯಾಪಿ ಫೀಲಿಂಗ್, ಕಾಸಿ ಫೀಲಿಂಗ್ ಇರುತ್ತೆ. ಸೊ ಆ ರೀತಿ ಫೀಲಿಂಗ್ ನಿಮ್ಮ ಒಂದು ಪರ್ಸನ್ಗೆ ನಿಮ್ಮ ಜೊತೆ ಅನಿಸುತ್ತೆ. ಆ್ಯಂಡ್ ದೇ ಆರ್ ಗೇನಿಂಗ್ ದಟ್ ಜಜ್ಮೆಂಟ್ ಕಾರ್ಡ್ ಇದೆ, ಆ್ಯಸ್ ಅಬೌವ್ ಸೋ ಬಿಲೋ. ಓಕೆ, ಅವರು ಹೇಗೆ ಥಿಂಕ್ ಮಾಡ್ತಾರೆ, ಹೇಗೆ ಥಾಟ್ಸ್ ಯೋಚನೆ ಮಾಡ್ತಾರೆ, ಅದೇ ರೀತಿ ಥಿಂಗ್ಸ್ ವಿಲ್ ಮ್ಯಾನಿಫೆಸ್ಟ್ ಇನ್ ಲೈಫ್. ಸೊ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ಆ್ಯಂಡ್ ದೇ ಆರ್ ಗೆಟಿಂಗ್ ದಟ್ ಟ್ರೈಂಗ್ ಟು ಗೆಟ್ ದಟ್ ಸ್ಟ್ರೆಂತ್ ಟು ಟೇಕ್ ಪ್ರಾಪರ್ ಡಿಸಿಷನ್. ಸ್ಟ್ರೆಂತ್ ಕಾರ್ಡ್ ಕೂಡ ಇದೆ. ಸೊ ಅವರು ಒಂದು ಪ್ರಾಪರ್ ಡಿಸಿಷನ್ ಮಾಡೋಕ್ಕೆ ದೇ ಆರ್ ಪ್ರೇಯಿಂಗ್ ಟು ದ ಗಾಡ್. ಆ್ಯಂಡ್ ಡೆಫಿನೆಟ್ಲಿ ಇಲ್ಲಿ ಕಿಂಗ್ ಆಫ್ ವಾಂಡ್ಸ್ ವಿತ್ ಕಿಂಗ್ ಆಫ್ ಕಪ್ಸ್ ಇದೆ. ಸೊ ದೇ ವಿಲ್ ಟೇಕ್ ಅನ್ ಆ್ಯಕ್ಷನ್ ವೆರಿ ಫಾಸ್ಟ್. ಅವ್ರು ಆ್ಯಕ್ಷನ್ ತೊಗೊತಾರೆ. ಆ್ಯಂಡ್ ಅಗೇನ್ ಇಟ್ಸ್ ಸಿಮಿಲರ್ ಮೆಸೇಜಸ್ ಇದೆ ಪೈಲ್ 1 ಆ್ಯಂಡ್ ಪೈಲ್ 2ಗೆ. ದೇ ವಿಲ್ ಕಮ್ ವಿತ್ ದಟ್ ಕಪ್ ಆಫ್ ಲವ್. ಓಕೆ, ಈ ಪರ್ಸನ್ ಖಂಡಿತವಾಗಿ ಅವರ ಒಂದು ಇಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡ್ತಾರೆ. ಆ್ಯಂಡ್ ಇಟ್ ಈಸ್ ಅನ್ ಪೈಲ್ 2 ನೋಡಿದವರು ಪೈಲ್ 1 ಕೂಡ ನೋಡ್ಬೋದು, ಪೈಲ್ 1 ನೋಡಿದವರು ಪೈಲ್ 2 ಕೂಡ ನೋಡ್ಬೋದು. ವಿ ಹ್ಯಾವ್ ಲೈಕ್ ಸಿಮಿಲರ್ ಎನರ್ಜೀಸ್ ಹಿಯರ್. ಓಕೆ, ಈ ಪರ್ಸನ್ ತುಂಬ ಫಾಸ್ಟಾಗಿ ಫೈರಿಯಾಗಿ ಆ್ಯಕ್ಷನ್ ತೊಗೊತಾರೆ. ಆ್ಯಂಡ್ ಇಟ್ಸ್ ಅ ಮಿಕ್ಸ್ ಆಫ್ ಆ್ಯಕ್ಷನ್ ಆ್ಯಂಡ್ ಮಿಕ್ಸ್ ಆಫ್ ಎಕ್ಸ್ಪ್ರೆಸಿಂಗ್ ದ ಇಮೋಷನ್ಸ್. ನಿಮಗೆ ಬಂದೇ ಇಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡ್ತಾರೆ. ಆ್ಯಂಡ್ ದೇ ಮೈಟ್ ಅಪಾಲಜೈಸ್ ಆಲ್ಸೋ. ಆ್ಯಂಡ್ ದೇ ವಿಲ್ ಶವರ್ ಯು ವಿತ್ ಲಾಟ್ ಆಫ್ ಗಿಫ್ಟ್ಸ್. ಓಕೆ, ಗಿಫ್ಟ್ಸ್ ಆ್ಯಂಡ್ ಮೆಸೇಜಸ್ ಆ್ಯಂಡ್ ತುಂಬ ಕಮ್ಯುನಿಕೇಷನ್. ನಿಮ್ಮನ್ನು ತುಂಬ ಕ್ಲಿಂಗಿಯಾಗಿ ಬರ್ತಾರೆ. ಆ್ಯಂಡ್ ದೇ ವಿಲ್ ನಾಟ್ ಲೀವ್ ಯು, ದೇ ವಿಲ್ ನಾಟ್ ಲೀವ್ ಯು ಆ್ಯಂಡ್ ಗೋ ಎನಿವೇರ್. ಸೊ ಈ ಥರ ಒಂದು ಎನರ್ಜೀಸಿಂದ ವಾಪಸ್ ಬರ್ತಾರೆ.
ಆ್ಯಂಡ್ ತುಂಬ ಫಾಸ್ಟಾಗಿ ಬರ್ತಾರೆ. ಸೊ ಇಲ್ಲಿ ನಾನು ಶಫಲ್ ಮಾಡಬೇಕಂದ್ರೇ ವಿ ಹ್ಯಾವ್ 3 ಆಫ್ ಕಪ್ಸ್ ಕಾರ್ಡ್. ಓಕೆ, ಸೊ 3 ಆಫ್ ಕಪ್ಸ್ ಇನ್ನೊಂದು ಥರ್ಡ್ ಪಾರ್ಟಿ ಜೊತೆ ಇನ್ವಾಲ್ವ್ ಆಗಿದ್ರು, ಬಟ್ ದೇ ವಿಲ್ ಕಮ್ ಬ್ಯಾಕ್ ಟು ದೇರ್ ರೂಟ್ಸ್. ಓಕೆ, ಕಮ್ ಬ್ಯಾಕ್ ಟು ದೇರ್ ರೂಟ್ಸ್, ದಟ್ ಈಸ್ ವಿತ್ ಯು, ವಿತ್ ದ ಫ್ಯಾಮಿಲಿ ಆ್ಯಂಡ್ ದ ಸ್ಪೌಸ್. ಅವ್ರು ವಾಪಸ್ ಬರ್ತಾರೆ. ಸೊ ಥರ್ಡ್ ಪಾರ್ಟಿ ಜೊತೆ ಇನ್ವಾಲ್ವ್ ಆಗಿಬಿಟ್ಟು ದೇ ಆರ್ ಲೈಕ್ ಸೆಲ್ಫ್ ಸಾಬಟಾಜಿಂಗ್. ಅವ್ರಿಗೆ ಪೀಸ್ ಆಫ್ ಮೈಂಡ್ ಇಲ್ಲ, ದೇ ನೋ ವಾಟ್ ದೇ ಆರ್ ಡೂಯಿಂಗ್ ಇಸ್ ರಾಂಗ್, ಆ್ಯಂಡ್ ಅವ್ರಿಗೆ ಇದು ಗೊತ್ತಾಗುತ್ತೆ. ಸೊ ದೇ ವಿಲ್ ಹ್ಯಾವ್ ದಿಸ್ ರಿಯಲೈಸೇಷನ್. ಇಲ್ಲಿ ಟವರ್ ಮೂಮೆಂಟ್ ಇದೆ, ಸೊ ಸಡನ್ನಾಗಿ ಅವ್ರಿಗೆ ರಿಯಲೈಸ್ ಆಗುತ್ತೆ ಆ್ಯಂಡ್ ದೇ ವಿಲ್ ವಾಕ್ ಅವೇ ಫ್ರಮ್ ದಿಸ್ ಥರ್ಡ್ ಪಾರ್ಟಿ. ಆ್ಯಂಡ್ ಜಸ್ಟಿಸ್, ಅಗೇನ್ ವಿ ಹ್ಯಾವ್ ಎ ಜಸ್ಟಿಸ್ ಕಾರ್ಡ್. ಸೊ ಇಟ್ಸ್ ಅ ಫೇರ್ ಡಿಸಿಷನ್. ಓಕೆ, ಕಮಿಟ್ಮೆಂಟ್ನ ಅವ್ರು ಕೊಟ್ಟಿರೋಂಥ ಕಮಿಟ್ಮೆಂಟ್ನ ಅವ್ರು ಫಾಲೋ ಮಾಡ್ತಾರೆ. ಓಕೆ, ಆ್ಯಂಡ್ ದೇ ವಿಲ್ ಬಿ ಜಸ್ಟಿಸ್, ವಿಕ್ಟ್ರಿ ವಿಲ್ ಬಿ ದೇರ್. ಸೊ ವಿ ಹ್ಯಾವ್ ಸಿಮಿಲರ್ ಕಾರ್ಡ್ಸ್. ಟ್ಯಾರೆಟಲ್ಲಿ ಎನರ್ಜಿ ಡಸಂಟ್ ಲೈ ಅಂತಾರಲ್ಲ, ಸೊ ಪೈಲ್ 1 ಆ್ಯಂಡ್ ಪೈಲ್ 2 ಹ್ಯಾಸ್ ಸಿಮಿಲರ್ ಕಾರ್ಡ್ಸ್. ಅವ್ರಿಗೆ they are feeling stuck and bored and energetically they are not feeling that with the third party. ಸೊ ಅವ್ರಿಗೆ ಎಲ್ಲ ರಿಯಲೈಸೇಷನ್ಸ್ ಆಗುತ್ತೆ. even though the third party is queen of cups, but ಅವ್ರಿಗೆ not to tell that third party is bad or anything. ಅವ್ರಿಗೆ ರಿಯಲೈಸೇಷನ್ ಆಗಿಬಿಟ್ಟು ದೇ ವಿಲ್ ಜಸ್ಟಿಸ್ ವಿಲ್ ಪ್ರಿವೇಲ್ ಆ್ಯಂಡ್ ದ ಮ್ಯಾರೇಜ್ ವಿಲ್ ಸಸ್ಟೈನ್. ಓಕೆ, ಸೊ ದಿಸ್ ಇಸ್ ಅವರ ಒಂದು ಫೀಲಿಂಗ್ಸ್ ಅಬೌಟ್ ಯು, ಫೀಲಿಂಗ್ಸ್, ಥಾಟ್ಸ್ ಆ್ಯಂಡ್ ಇಂಟೆನ್ಷನ್ಸ್. ಯಾ, Queen of third party is a representation of Queen of Wands and Queen of Cups. Very attractive, very, very attractive. But again, we are ending with 10 of Cups. ಸೊ ಅವರ ಒಂದು ಫ್ಯಾಮಿಲಿ ಆ್ಯಂಡ್ ಕಮಿಟ್ಮೆಂಟ್ಗೆ ಅವರು ಪ್ರಯಾರಿಟಿ ಕೊಡ್ತಾರೆ. ಓಕೆ, ಸೊ ಅವರ ಒಂದು ಕರೆಂಟ್ ಎನರ್ಜೀಸ್ ಅಬೌಟ್ ಥರ್ಡ್ ಪಾರ್ಟಿ ನೋಡೋಣ. ಓಕೆ, ಥರ್ಡ್ ಪಾರ್ಟಿನ ಅವರು ಒಂದು ಎಂಪ್ರೆಸ್ ಥರ ನೋಡ್ತಾರೆ. ವೆರಿ ವೆರಿ ಗಾರ್ಜಿಯಸ್, ವೆರಿ ಬ್ಯೂಟಿಫುಲ್, ಹೂ ಹ್ಯಾಸ್ ಆಲ್ ದ ಎಲಿಮೆಂಟ್ಸ್ ಇನ್ ದ ಕಂಟ್ರೋಲ್. ಓಕೆ, ಬಟ್ ಥರ್ಡ್ ಪಾರ್ಟಿಗೆ ಅವರು ಸ್ನೀಕಿ ಎನರ್ಜೀಸ್ ಇದೆ. ದೇ ಆರ್ ದೇರ್, ನೀವು ಕೇಳ್ತಾರೆ ಅಂತ ಪರ್ಸನ್ ದೇ ಆರ್ ಸ್ನೀಕಿಂಗ್ ಅವೇ ಆರ್ ದೇ ಆರ್ ವಾಕಿಂಗ್ ಅವೇ. ಇವರು ಥರ್ಡ್ ಪಾರ್ಟಿಯಿಂದ ವಾಪಸ್ ರಿಟರ್ನ್ ಮಾಡ್ತಾ ಇದ್ದಾರೆ. ದೇ ಆರ್ ರಿಟರ್ನಿಂಗ್ ಟುವರ್ಡ್ಸ್ ಯು. ಎಸ್, ಈ ಥರ್ಡ್ ಪಾರ್ಟಿ ಮತ್ತು ಇವರು ಮೋಸ್ಟ್ಲಿ ದೇ ಹ್ಯಾವ್ ಮೆಟ್. ಅವರು ಒಂದು ವರ್ಕ್ ಪ್ಲೇಸಲ್ಲಿ ಮೀಟ್ ಆಗಿರ್ತಾರೆ. ಓಕೆ, ಆ್ಯಂಡ್ ಬಟ್ ದೇ ವಿಲ್ ಕಮ್ ಟುವರ್ಡ್ಸ್ ದ ಫ್ಯಾಮಿಲಿ. ಥರ್ಡ್ ಪಾರ್ಟಿ ಜೊತೆ ಕನೆಕ್ಷನ್ ಎಂಡಿಂಗ್ ಆಗುತ್ತೆ. ವಿ ಹ್ಯಾವ್ 10 ಆಫ್ ಸೋರ್ಡ್ಸ್. ಓಕೆ, ಇದರಿಂದ ದೇ ವಿಲ್ ಲೀವ್ ಥರ್ಡ್ ಪಾರ್ಟಿ ಇನ್ ಅ ವೆರಿ ಗ್ರೀಫ್, ಡೆವಾಸ್ಟೇಟೆಡ್ ಸ್ಟೇಟ್. ಓಕೆ, ಇವ್ರಿಗೂ ಕೂಡ ಇಟ್ ಈಸ್ ಎ ಟ್ರಾನ್ಸ್ಫಾರ್ಮೇಷನಲ್ ಚೇಂಜಸ್. ಓಕೆ, ಎಲ್ಲೋ ಒಂದು ಕಡೆ ಅವ್ರಿಗೆ ಒಂದು ಗ್ರೀಫ್ ಕೂಡ ಆಗುತ್ತೆ. ನಿಮ್ಮ ಪರ್ಸನ್ ಕೂಡ ಒಂದು ಸ್ಯಾಡ್ನೆಸ್ ಆ್ಯಂಡ್ ಇಮೋಷನಲ್ ಚೇಂಜ್ ಅವರ ಅನುಭವಿಸ್ತಾರೆ. ಸೊ ಬೈ ಕಟಿಂಗ್ ದಿಸ್ ಬಾಂಡೇಜ್ ಆ್ಯಂಡ್ ಕನೆಕ್ಷನ್, ಬಟ್ ಇಟ್ ಈಸ್ ವಾಟ್ ಇಟ್ ಈಸ್. ಓಕೆ, ಸೊ ಆರ್ಗ್ಯುಮೆಂಟ್ಸ್ ಆಗುತ್ತೆ ಬಿಟ್ವೀನ್ ದೆಮ್ ಆ್ಯಂಡ್ ಥರ್ಡ್ ಪಾರ್ಟಿ, ಬಟ್ ಅಲ್ಟಿಮೇಟ್ಲಿ ಒಂದು ಆ್ಯಕ್ಷನ್ ತಗೊಂಡು ದೇ ವಿಲ್ ಕಮ್ ಬ್ಯಾಕ್ ಟು ದ ಫ್ಯಾಮಿಲಿ. ಓಕೆ, ಆ್ಯಂಡ್ ಎಸ್, ಸ್ಟಕ್ ಎನರ್ಜೀಸ್ ಇದೆ ವಿತ್ ಥರ್ಡ್ ಪಾರ್ಟಿ ಆ್ಯಂಡ್ ದೇ ವಿಲ್ ಬಿ ಜನರಸ್ ಟು ದ ಫ್ಯಾಮಿಲಿ ಆ್ಯಂಡ್ ರಿಟರ್ನ್ ಬ್ಯಾಕ್ ಫ್ರಮ್ ಥರ್ಡ್ ಪಾರ್ಟಿ. ಕಿಂಗ್ ಆಫ್ ಕಪ್ಸ್ ಅವ್ರು ಬಂದು ನಿಮ್ಮ ಇಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡ್ತಾರೆ. ವಿ ಹ್ಯಾವ್ ಕಿಂಗ್ ಆಫ್ ಕಪ್ಸ್ ಆ್ಯಂಡ್ ಕಿಂಗ್ ಆಫ್ ವಾಂಡ್ಸ್ ಫೇಸಿಂಗ್ ಟು ಈಚ್ ಅದರ್. ಸೊ ಅವ್ರಿಗೆ ಆ ರಿಯಲೈಸೇಷನ್ಸ್ ಎಲ್ಲ ಆಗಿ ದೇ ವಿಲ್ ಕಮ್ ಟುವರ್ಡ್ಸ್ ಯು. ಓಕೆ, ಸೊ ಪೈಲ್ 1 ಆ್ಯಂಡ್ ಪೈಲ್ 2 ಸಿಮಿಲರ್ ಎನರ್ಜೀಸ್ ಇದೆ. ಸೊ ಇದನ್ನು ಒಂದು ಕಲೆಕ್ಟಿವ್ ರೀಡಿಂಗ್ ಅಂತಲೇ ಹೇಳ್ಬೋದು. ಇಲ್ಲಿ ಕೂಡ ನಾವು ಎಂಡಿಂಗ್ ಮೆಸೇಜಸ್ ಫ್ರಮ್ ಹ್ಯಾಂಗ್ಡ್ ಮ್ಯಾನ್ to 6 of Wands, which is a marriage card and which is a victory card. Okay,
ಇಲ್ಲಿ ಕೂಡ ಜಡ್ಜ್ಮೆಂಟ್ ಬರ್ತಾ ಇದೆ. ಸೊ ಇದು ಒಂದು ಕಲೆಕ್ಟಿವ್ ರೀಡಿಂಗ್ ಅಂತಲೇ ಹೇಳ್ಬೋದು. ಯಾರು ಪೈಲ್ 2 ನೋಡ್ತಾ ಇದ್ದೀರಾ ನಿಮಗೆ ಪೈಲ್ 1 ರೆಸೊನೇಟ್ ಆಗುತ್ತೆ. ಯಾರು ಪೈಲ್ 1 ನೋಡ್ತಾ ಇದ್ದೀರಾ ನಿಮಗೆ ಪೈಲ್ 2 ರೆಸೊನೇಟ್ ಆಗುತ್ತೆ. ಸೊ ಇಟ್ಸ್ ಅ ಕಲೆಕ್ಟಿವ್ ರೀಡಿಂಗ್ ಆ್ಯಂಡ್ ಹೋಪ್ಫುಲಿ ನೀವು ಈ ರೀಡಿಂಗ್ನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಹೇಳಿ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ರೀಡಿಂಗ್ ಹೇಗೆ ಅನಿಸ್ತು, ನೀವು ಎಂಜಾಯ್ ಮಾಡಿದ್ದೀರಾ ಅಂದ್ಬಿಟ್ಟು. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪರ್ಸ್ನಲ್ ರೀಡಿಂಗ್ಸ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ನಿಮ್ಮ ಪರ್ಸ್ನಲ್ ರೀಡಿಂಗ್ನ ಪರ್ಚೇಸ್ ಮಾಡ್ಬೋದು. And thank you so much for watching this reading, and I'll see you with another reading. Bye.